find LCM, find LCM and HCF, find LCM and HCF of 6 and 20, of 6 and 20, of 6 and 20 by prime factorization method. 6 and 20 by prime factorization method. ತಕ್ಕಂತ ಆಗ್ಬಿಡ್ಬೇಕು, ನಾನು ಮಾಡ್ಬಿಡ್ತೀನಿ ಬೇಗ. ನೀವು ಮಾಡಿ ಸರ್, ಮಾಡಬೇಡಿ ಸರ್. ನೀವು ಮಾಡೋದು ನೋಡಿ. 6 ಮತ್ತೆ 20 ಕೊಟ್ಬಿಡು. ನಿನ್ಗೆ ಯಾವ್ದು ತೋರಿಸ್ಬೇಕು ಎಲ್ರು ಒಂದು ಸಮ್ ತೋರಿಸಿರ್ತೀನಿ, ನೆಕ್ಸ್ಟ್ ಸಮ್ ನೀವೇ ಮಾಡಿ. ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಕೇಳಿಸ್ಕೊಳ್ಳಿ, ಮಾತಾಡಬಾರ್ದು. ನಾನ್ ಮಾಡೋವಾಗ ನೀವು ಮಾತಾಡಬಾರ್ದು. ನೀವು ತಲೆ ಮೇಲೆ ನಾನು ಕೊಡೋ ಸಮ್ಸ್ ಎಲ್ಲ, ನೀವು ಕೊಡೋದೆಲ್ಲ ಕಥೆ ಪುರಾಣ ಸಮ್ಸ್ ಎಲ್ಲ ನಾನು ಮಾಡಕ್ ಹೋಗಲ್ಲ. ಮೇನ್ ನಿಮಗೆ ಎಕ್ಸಾಮ್ ಟಾರ್ಗೆಟ್ 80 ಮಾರ್ಕ್ಸ್ಗೆ ನಿಮಗೆ ನಾನು ಹೇಳ್ಕೊಟ್ರಷ್ಟು ಮಾಡಿದ್ರೆ 60 ಎಬೋ ಬರಲೇಬೇಕು. ಆತರ ಪ್ರಿಪರೇಷನ್ ನಮ್ದು. ಅರ್ಥ ಆಯ್ತಲ್ವಾ? ಸುಮ್ನೆ ಏನೇನು ಕಥೆ ಪುರಾಣ ಮಾಡಲ್ಲ ನಾನು. HCF LCM ಮೇಲೆ ಒಂದು ಸಮ್ಮು ತಲೆ ಮೇಲೆ ತಲೆ ಬೀಳಿ ಬಿಡ್ನಿಗಳು ಉದುರೋಗಿ ನಿಮ್ಗಂತೂ ಸಮ್ ಇದ್ದೇ ನೋಡಿ. ಆಮೇಲೆ ಬಂದು ನನ್ಗೆ ಹೇಳ್ಬೇಕಾದ್ರೆ ನೋಡಿ 6 ಮತ್ತೆ ಯಾವ್ದಕ್ಕೆ 20 ಗ ಇದಕ್ಕೆ ನಾವು ಏನ್ ಫೈಂಡ್ ಮಾಡ್ಬೇಕು? LCM ಮತ್ತೆ HCF ಫೈಂಡ್ ಮಾಡ್ಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಯಾವ ಮೆಥಡ್? ಏನ್ ಮಾಡ್ಬೇಕಂದ್ರೆ 6 ನ ತಗೊಳ್ಳಿ, ಯಾವ ಟೇಬಲ್ ಬರುತ್ತೆ. ಆಮೇಲೆ ಯಾವ್ದಾದ್ರು ನಂಬರ್ ತಗೊಳಂಗಿಲ್ಲ, ಇದೇ ನಂಬರ್ ತಗೊಬೇಕು. 2 3 5 7 11 17 19 23 ಈ ನಂಬರ್ಸ್ ನ ಪ್ರೈಮ್ ನಂಬರ್ಸ್ ಅಂತ ಕರೀತೀವಿ. ಇನ್ನ ಹೋಗ್ತಾ ಇರುತ್ತೆ. ಈ ನಂಬರ್ಸ್ ಇಂದ ಮಾತ್ರ ಮಾಡಬೇಕು. ನೋಡಿ 2 ಅಲ್ಲಿ ಬರುತ್ತೆ, ಇದು ಬಂದಿಲ್ಲ ಅಂದ್ರೆ 3 ಗೆ ಹೋಗ್ಬೇಕು. ಮತ್ತೆ ಚಿಕ್ಕದ್ರಿಂದನೇ ಹೋಗ್ಬೇಕು. 2 ಅಲ್ಲಿ ಬರ್ತಿದೆ, ಇಲ್ಲಿ ಬರ್ತಿಲ್ವೋ? 2 ಎಸ್ ಮತ್ತೆ 3 ಯಾವ್ದ್ರಲ್ಲಿ ಬರುತ್ತೆ? 2 ಅಲ್ಲಿ ಬರುತ್ತಾ? 3 ಇಲ್ಲ, 3 1s 3 ರೈಟ್. ಇದ್ರ ಕತೆ ಮುಗಿತು. 1 ಬರೋದು ಮಾಡ್ಬೇಕು. ನೆಕ್ಸ್ಟ್ 20 ತಗೋ. ಯಾರಾದ್ರೂ ನೀವು ಲೇಟ್ ಆಗಿ ಸೇರಿದ್ರೆ ಕೇಳಿಸ್ಕೊಳ್ಳಿ. ಲೇಟ್ ಆಗಿ ಸೇರಿದ್ರೆ ಅಥವಾ ಅವಾಗ ಆ ಕ್ಲಾಸ್ ಅಲ್ಲಿ ಚಕ್ಕರ್ ಹೊಡೆದಿದ್ರು ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ನಾನು ಮಾಡೋ ರಿವಿಷನ್ ಕ್ಲಾಸ್ ಕರೆಕ್ಟ್ ಆಗಿ ಅಟೆಂಡ್ ಆದ್ರೆ ನಿಮ್ಗೆ 60 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಕರೆಕ್ಟ್ ಆಗಿ ಅಂದ್ರೆ ಗಮನ ಕೊಟ್ಟು ಇವಾಗ್ಲೂ ಮಾತಾಡ್ತಾ ಇದ್ರೆ, ಇವಾಗ್ಲೂ ಏನೋ ಯೋಚನೆ ಮಾಡ್ತಾ ಇದ್ರೆ ಬರಲ್ಲ. ಇದು ನೋಡಿ, ಯಾವ ಟೇಬಲ್ ಇಂದ ಹೋಗೋಣ ಫಸ್ಟ್? ಯಾವ ಟೇಬಲ್ ಹೋಗ್ಬೇಕು, ಹೆಂಗ್ ಮಾಡ್ಬೇಕೆಲ್ಲ ಹೇಳ್ಕೊಡ್ತೀನಿ. 2 ಇಂದ ಹೋಗಿ 2 ಎಸ್ ಮತ್ತೆ 10 ಯಾವ್ದ್ರಿಂದ ಬರುತ್ತೆ? 2 ಇಂದ 2 5 ಮತ್ತೆ ಯಾವ್ದು ಮತ್ತೆ 5 ಯಾವ್ದು ಬರುತ್ತೆ? 1 ವರ್ಗೂ ಮಾಡ್ಬೇಕು. ಇವಾಗ ನೋಡಿ ಎಲ್ಲರೂ ಕೇಳಿಸ್ಕೊಳ್ಳಿ ಇವಾಗ. ಸೊ 6 ಫಸ್ಟ್ ನಂಬರ್, ಅದಕ್ಕೆ ಏನ್ ಪ್ರೈಮ್ ಫ್ಯಾಕ್ಟರ್ಸ್ ಬಂತು? 2 3 ನೋಡಿ ಹಿಂಗೆ ಮಾಡ್ಬೇಕು. ಹೆಂಗ್ ಮಾಡೋದು ಮೆಥಡ್ ಎಲ್ಲ ನೀಟಾಗಿ ಹೇಳ್ಕೊಡ್ತೀನಿ. ಕೋತಿತ ಏನಂದ್ರೆ ಬಂದ್ರೆ ಮಾರ್ಕ್ಸ್ ಕೊಡಲ್ಲ ಅವರು. ಈ ತರ ಪ್ರೈಮ್ ಫ್ಯಾಕ್ಟರ್ ಮಾಡ್ಬೇಕು. ಅದ್ರ ಕೆಳಗಡೆ 6 ಹಾಕೊಂಡು ಇದೇನ್ ಬಂದು 1 ಬಿಟ್ಬಿಡ್ಬೇಕು. 1 ಇಸ್ ನಾಟ್ ಎ ಪ್ರೈಮ್ ನಂಬರ್, ಇವೆರಡು ಬರೀಲ್ಲ. ಹಾಗೆ 20 ಗೆ ಏನ್ ಬಂತು ಬರ್ಕೊಳ್ಳಿ. 2 into 2 into 5. ಎನಿ ಡೌಟ್ ಇನ್ ದಿಸ್? ಅದನ್ನು ಬರ್ಕೊಬೇಕು. ಇದನ್ನು ಇವಾಗ ಫಸ್ಟ್ HCF ಅಂತ ಹಾಕೊಳ್ಳಿ. ಓನ್ಲಿ ಕಾಮನ್. ಎರಡರಲ್ಲೂ ಯಾವ್ದು ಕಾಮನ್ ಇದೆ ನೋಡು? 2 ಹಾಕ್ಬಿಡ್ಬೇಕು ಲೈನ್. ಅರ್ಥ ಆಯ್ತಲ್ವಾ? ಅವೆರಡು ಕಾಮನ್ ಇಂದ 1 ತಗೋಬೇಕು. ಎರಡು ಕಾಮನ್ ಆಯ್ತಾ? 1 ತಗೋ. ಏನ್ HCF? 2 ಮುಗಿದ ಕೆಲಸ. ಎನಿ ಡೌಟ್ ಇನ್ ದಿಸ್? LCM ಬರ್ತೀನಿ. ಫಸ್ಟ್ HCF ತಗೊಂಡ್ಬಿಡು. HCF ಏನ್ ಬಂದಿದೆ ತಗೊಂಡ್ಬಿಡು. ಇನ್ಯಾವ್ದಾದ್ರು ಕಾಮನ್ ಇದೆಯಾ? ಇಲ್ಲ. ಅನ್ಕಾಮನ್ ತಗೋ. ಎಲ್ಲ ತಗೋಬೇಕು. ಫಸ್ಟ್ ಕಾಮನ್ ಇರೋದು HCF ಇರೋದು ತಗೋಬೇಕು. ಆಮೇಲೆ ಕಾಮನ್ ಇಲ್ದಿರೋದು ಇರುತ್ತಲ್ಲ, ಯಾವ್ದಿದೆ ಎಲ್ಲ ತಗೊಂಡ್ಬಿಡು. ಯಾವ್ದಿದೆ ಇವಾಗ ನಿಮಗೆ? 3 into 2 into 5 ಎಲ್ಲ ಮಲ್ಟಿಪ್ಲೈ ಮಾಡೋ ಆನ್ಸರ್. ಓನ್ಲಿ ಕಾಮನ್, ಕಾಮನ್ ಅಂಡ್ ಅನ್ಕಾಮನ್. ನೋಡಿ ತಲೆ ಇಟ್ಕೊಳ್ಳಿ. ಕಾಮನ್ ಈಸ್ HCF, ಕಾಮನ್ ಅಂಡ್ ಅನ್ಕಾಮನ್ ಈಸ್ LCM. ತಲೆ ಹೋಯ್ತಾ ಇವಾಗ ನಿಮ್ಗೆ? ನೆಕ್ಸ್ಟ್ ಮಲ್ಟಿಪ್ಲೈ ಮಾಡು. ಏನಾಯ್ತು ಈಗ? 2 3 6 6 5 30 32 60. ಎನಿ ಡೌಟ್ ಇನ್ ದಿಸ್? ಇನ್ನೊಂದು ಸಂಬರ್ ಕಳಿ. Find HCF. Find HCF of 96 and 404. Find HCF of 96 and 404 by prime factorization method. By prime factorization method. Hence find their LCM. LCM ಗೆ ಪ್ರೈಮ್ ಫ್ಯಾಕ್ಟರ್ ಹಾಕಬಾರದು, ಫಾರ್ಮುಲಾ ಹಾಕಬೇಕು. ಇದಕ್ಕೂ ಅದಕ್ಕೆ ಹಾಕಿದ್ರಿ ಅಂದ್ರೆ ಹಾಫ್ ಮಾರ್ಕ್ಸ್ ಕಟ್. By prime factorization method
find HCF of 96 and 404 by prime factorization. ಮೊದಲನೇ ಮಾತ್ರ prime factorization method. Hence find their LCM. ಮಾಡಿ ಮಾಡಬೇಕು. ಕರೆಕ್ಟ್ ಹೇಳಿ. ನಂಬರ್ ಯಾವ್ದು? 96 ಮತ್ತೆ 404. 404. ಕ್ವಶನ್ ಏನ್ ಹೇಳಿ? HCF by prime factorization ಮಾಡಿ and hence find LCM ಅಂದ್ರೆ LCM ನ prime factorization ಮಾಡಬಾರದು. ನಾನು ಹೇಳ್ಕೊಡ್ತೀನಿ ನೋಡಿ, 2 ಮಾರ್ಕ್ಸ್ ಪಕ್ಕಾ ಸಮ್ ಇದು. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅವ್ರಿಗೂ ಕೊಟ್ಟಿದ್ದಾರೆ ಸಮ್. 96 ತಗೊಂಡ್ಲಾ? ಈಗ ಮಾಡೋಣ. ಯಾವ ಟೇಬಲ್ ಅಲ್ಲಿ ಬರುತ್ತೆ ಇದು? 2 ಅಲ್ಲಿ ಬರುತ್ತೆ. 2 4s 8 ಇನ್ನು ಅಲ್ಲಿ ಮಿಕ್ಕಿರುತ್ತಾ 16 ಆಯ್ತಾ? 8s 16 ಮತ್ತೆ 2 ಇಂದ ಬರುತ್ತಾ? 2 2s 2 4s ಮತ್ತೆ 2 ಇಂದ ಬರುತ್ತಾ? 2 1s 2 ಮತ್ತೆ 2 ಇಂದ ಬರುತ್ತಾ? 2 6 ಮತ್ತೆ 2 ಇಂದ ಬರುತ್ತಾ? ಮತ್ತೆ ಇದು ಮೋಸ್ಟ್ ನನ್ನ ಪ್ರಕಾರ 90% ಇದೆಲ್ಲರೂ ಮಾಡಿದೀರ ಅನ್ಕೊಳ್ಳಿ. ವೆರಿ ಗುಡ್. ನೆಕ್ಸ್ಟ್ 404 ತಗೊಂಡು ಯಾವ ಟೇಬಲ್ ಬರುತ್ತೆ? 2 ಅಲ್ಲಿ ಬರುತ್ತೆ. 2 2s 0 2 2 ಮತ್ತೆ ಇದು 2 1s 0 1. ಇದು ಪ್ರೈಮ್ ನಂಬರ್, ಇದು ಹೋಗಲ್ಲ. ಇದು ಅದಕ್ಕೆ ಏನ್ ತಗೊಂಡ್ಬಿಡ್ಬೇಕು? 101 ತಗೊಂಡ್ಬಿಡ್ಬೇಕು. 1s ವರೆಗೂ ಮಾಡಬೇಕು. ಅಯ್ಯೋ ನೆಕ್ಸ್ಟ್ ನಂಬರ್ ಬರೆಯೋದು ನಿಮ್ಗೆ ಗೊತ್ತಾಯ್ತು. 96 ಬರೆದ್ ಬಿಡಿ. ಅದಕ್ಕೆ ಏನ್ ಆನ್ಸರ್ ಬಂತು ಎಲ್ಲ ಬರೀರಿ. 5 times. ಹಾಗೆ ಹೇಳ್ಕೊಂಡು ಬರಿತಾ ಇದ್ದೀವಿ ನಾವು. ಯಾರು ಅಂತ ಬರಿಲ್ಲ, ಅದಕ್ಕೆ ನಂಗೆ. ನೆಕ್ಸ್ಟ್ 404 ತಗೊಳ್ಳಿ. 2 into 2 into 1. 101. ಏನ್ ಫೈಂಡ್ ಮಾಡಕ್ಕೆ ಹೇಳಿರೋದು ನಾನು? HCF. HCF ಮಾತ್ರ ಹಿಂಗ್ ಫೈಂಡ್ ಮಾಡಬೇಕು. LCM ಫೈಂಡ್ ಮಾಡಿದ್ರೆ ರಾಂಗ್ ನೀವು. ಇಲ್ಲಿ ನೋಡಿ ಒಂದು ನಿಮಿಷ. ಕಾಮನ್ ಇರೋದು ದೊಡ್ಡದಾಗ್ರಿ. 2 ನ Into ಇನ್ನೊಂದು ಯಾವುದು? 4. 2 ನ ಇನ್ನೇನಾದ್ರು ಕಾಮನ್ ಇದೆಯಾ? ಇಲ್ಲ. ಒಂದೇ ಲೈನ್ ಕಾಮನ್ ಇರೋದಲ್ಲ ಅನ್ನೋದು. ಒಂದ್ ಲೈನ್ಗೆ ಇನ್ನೊಂದ್ ಲೈನ್ ಕಾಮನ್ ಇರಬೇಕು. ಇಲ್ಲೇ ಸರ್, ಇಲ್ಲೇ ಐತಲ್ಲ ಸರ್, ಇವೆರಡು ಹಾಕಿ ಸರ್. ಅದಲ್ಲ, ಒಂದೇ ಲೈನ್ ಇರೋದಲ್ಲ ಬೇಕಾಗಿರೋದು. ನಮ್ಗೆ ಏನ್ ಬೇಕಾಗಿರೋದು? ಬೇರೆ ಕೆಳಗಡೆ ಇರಬೇಕು. ಬೇರೆಯವ್ರು ಬರೀಬೇಕು. ನಮ್ಮ ಇನ್ ಡೌಟ್ ಇನ್ ದಿಸ್. ಇವಾಗ ನೋಡಿ LCM ಹೋಗ್ತೀನಿ ನೋಡಿ. LCM ಇದು ಪಕ್ಕ ಕೊಟ್ಟೆ ಕೊಡ್ತಾರೆ. ಚಲೋ, LCM ಒಂದು ಫಾರ್ಮುಲಾ ಇದೆ. L H into L ಅಂದ್ರೆ LCM into HCF into LCM is equal to A into B. ಫಾರ್ಮುಲಾ ಗೊತ್ತಿಲ್ವಾ? ಇದನ್ನೇ ಹಿಂಗೆ ಫೈಂಡ್ ಮಾಡಬೇಕು, ಹಂಗೆ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಮಾಡಿದ್ರೆ 1 ಮಾರ್ಕ್. ಫಾರ್ಮುಲಾ ಹಾಫ್ ಮಾರ್ಕ್ಸ್. HCF into H ಅಂದ್ರೆ ಏನು? ಇದು HCF LCM is equal to A ಅಂದ್ರೆ ಫಸ್ಟ್ ನಂಬರ್, 96. B ಅಂದ್ರೆ ಸೆಕೆಂಡ್ ನಂಬರ್. ನನಗೆ ಬೇಕಾಗಿರೋದು ಏನು? HCF ಬಂದ್ಬಿಟ್ಟಿದೆ. ನನಗೆ ಬೇಕಾಗಿರೋದು ಏನು? LCM. ಎಲ್ಲೆಲ್ಲ ಇಟ್ಕೊಳ್ಳಿ. is equal to A into B divided by H. ಕರೆಕ್ಟಾ? L is equal to A ಅಂದ್ರೆ ಎಷ್ಟಿದೆ? 96 into B ಅಂದ್ರೆ ಎಷ್ಟಿದೆ? 404 divided by H ಅಂದ್ರೆ ಎಷ್ಟು ಬಂದಿದೆ? ಕ್ಯಾನ್ಸಲ್ ಮಾಡಿ. ಈ 4 1s ಇದು 101 ಮಲ್ಟಿಪ್ಲೈ ಮಾಡಿದ್ರೆ ನೋಡು 96 ನಾನು ಹಿಂಗೆ ಮಾಡ್ಬಿಡ್ತೀನಿ ನೋಡಿ ಡೈರೆಕ್ಟ್ ಆಗಿ. ನೀವೇನೇನೋ ತಲೆ ಕೆಡಿಸ್ಕೊಂಡ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡಕ್ಕೆ ಅರ್ಧ ಗಂಟೆ ಬೇಕು ನೋಡಿ. ಹಂಗ 96 1s 96 6 9 ಕ್ಯಾರಿ 96 0s 0 0 plus 9 9 ಮತ್ತೆ 96 1s 96 ನೋಡಿ ಎಷ್ಟು ಸೆಕೆಂಡ್ ತಗೊಂಡೆ ನಾನು. ನೀವು ಏನ್ ಮಾಡಿದ್ದು ಮಾಡಿದ್ದೆ ಅದಕ್ಕೆ ಹೇಳೋದು. ನಾನು ಅದಕ್ಕೆ ಅಲ್ಲಿ ಹೇಳ್ತಾ ಇರ್ತೀನಿ, ಪ್ರತಿ ಟೈಮಲ್ಲಿ ಹೇಳ್ತಾ ಇರ್ತೀನಿ, ನಿನಗೆ ಎಲ್ಲಾ ಸಮ್ ಮಾಡಕ್ ಬಂದ್ರೆ ನೀನು ಔಟ್ ಆಫ್ ಆಗಲ್ಲ. ಎಲ್ಲಾ ಸಮ್ಮು ಮಾಡಕ್ ಬರ್ಬೇಕು, ಟೆಕ್ನಿಕ್ ಗೊತ್ತಿರಬೇಕು, ಅವನಷ್ಟೇ ಔಟ್ ಆಫ್ ತೆಗಿಕಾಗೋದು. So what is your LCM? 96. In doubt in this? ಇನ್ನೊಂದು ಸಮ್ ಮಾಡಿದ್ರೆ ಯೂನ್ಸ್ ಫೈಂಡ್ ಅಂತ ಕೊಟ್ಟಿರ್ತಾರೆ ನೋಡು, ಅಲ್ಲ ಫಾರ್ಮುಲಾ. ಅರ್ಥ ಆಯ್ತಾ? ಯಾವ ತರ ಕೊಡೋದು ಅಂತ ಎಲ್ಲ ಬರ್ಸ್ಬಿಟ್ಟಿದ್ದೀನಿ ನಾನು. ಇಷ್ಟ ಇನ್ನೇನ್ ಚಾನ್ಸ್ ಇಲ್ಲ ಇದ್ರ ಕೊಡಕ್ಕೆ. ಅರ್ಥ ಆಯ್ತಾ ನಿಮ್ಗೆ? Yes sir. ನೆಕ್ಸ್ಟ್ ಲಾಸ್ಟ್ ಆಫ್ 6, 72 and 120. 6, 72 and 120 by prime factorization method. By PF ತಾನೆ? ಸರಿ ಬಿಡಿ. ಎಲ್ರು ಇಲ್ಲಿ ನೋಡ್ರಿ, ಒಂದೊಂದೇ ಸಿಂಗಲ್ ನಂಬರ್ ತಗೊಂಡ್ ಮಾಡ್ಬೇಕು. ಊರಲ್ಲಿರೋ ಕಾಮನ್ ಮಾತ್ರ ತಗೊಂಡ್ರೆ LCM. ಊರಲ್ಲಿರೋ ಕಾಮನ್, ಎರಡರಲ್ಲಿರೋ ಕಾಮನ್, ಅನ್ಕಾಮನ್. ನಿಮಗೆ ಬಂದ್ರು ಸೂಪರ್, ನನಗೆ ಬಂದಿಲ್ಲ ಅಂದ್ರೂ ವೆರಿ ಗುಡ್.
ಇದು ಯಾಕಂದ್ರೆ ಇಲ್ಲಿ ಮೋಸ್ಟ್ ಆಫ್ ದ ಚಿಲ್ಡ್ರನ್ ದೇ ಗೆಟ್ ಕನ್ಫ್ಯೂಷನ್. ನನಗೇನ್ ಗೊತ್ತಾ, ನಂದು ಅಲ್ಟಿಮೇಟ್ ಇದೇನ್ ಗೊತ್ತಾ, ನಿಮ್ಗೆ ಮಾರ್ಕ್ಸ್ ಹೋಗ್ಬಾರ್ದು. ಕನ್ಸರ್ನ್ ಏನಂದ್ರೆ ನಿಮ್ಗೆ ಮಾರ್ಕ್ಸ್ ಹೋಗ್ಬಾರ್ದು. ಅನ್ಯಾಯವಾಗಿ ಮಾರ್ಕ್ಸ್ ಕಳ್ಕೊಂತಾರೆ ಇಲ್ಲಿ, ಅನ್ಯಾಯವಾಗಿ ಮಾರ್ಕ್ಸ್ ಕಳ್ಕೊಂತಾರೆ. ಲಿಸನ್ ಮಾಡಿ, 2 2 3s ಮತ್ತೆ 3 ಯಾವ ಟೇಬಲ್ ಬರುತ್ತೆ, 3 1s 6 ಕತೆ ಮುಗೀತಾ. ನೆಕ್ಸ್ಟ್ ಯಾವ ನಂಬರ್ ತಗೊಂತೀರಾ ಮಾಡಿ, ಮತ್ತೆ 2 ಟೇಬಲ್ ಅಲ್ಲಿ ಮಾಡಿ. 2 3s 6 1 ಮಿಕ್ಕಿರುತ್ತೆ 12 ಆಯ್ತಾ, 6 ಮತ್ತೆ 3 2 ಇಂದನೇ ಬರುತ್ತಾ 18 2 1s 18 1 ಮಿಕ್ಕಿರುತ್ತೆ 2 ಮತ್ತೆ 2 ಇಂದ 9s ಮತ್ತೆ 3 ಇಂದ 3s ಮತ್ತೆ 3 ಇಂದ 1s ಮತ್ತೆ 7 120 ತಗೊಳ್ಳಿ. 2 ಇಂದ 6s 30s 215s 3 5 ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಅನ್ಯಾಯವಾಗಿ ಮಾರ್ಕ್ಸ್ ಕಳ್ಕೊಂತೀರಾ. ಒಂದ್ ನಿಮಿಷ ಯಾಕಂದ್ರೆ ಕೊಟ್ಟಿದ್ದಾರೆ 3 ನಂಬರ್ ಒಂದ್ಸರಿ ಎಕ್ಸಾಮ್ ಅಲ್ಲಿ. ಏನ್ ಹಾಕೊಳ್ಳಿ ಇವಾಗ 6 ಏನೇನ್ ಬಂದಿರ ನೋಡಿ, 2 into 3 ಆಮೇಲೆ 72 ಏನ್ ಬಂದಿದೆ ನೋಡಿ, 2 into 2 into 2 into 3 into 3 3 into 3. ಆಮೇಲೆ 120 ಏನ್ ಬಂದಿದೆ ನೋಡಿ, 2 into 2 into 2 into 3 into 5. ಇಲ್ಲಿ ನೋಡ್ಕೊಳ್ಳಿ, ಎಲ್ಲರೂ ನೋಡ್ಕೊಳ್ಳಿ. 3 ಲೈನ್ ಇದ್ರೆ 3 ಲೈನ್ ಅಲ್ಲೂ ಕಾಮನ್ ಇದ್ರೆ ಮಾತ್ರ HCF. ಇಷ್ಟು ಹೇಳಿದ್ರು ನೀವು ನೋಡ್ಕೊಂಡಿಲ್ಲ ಅಂದ್ರೆ ಇನ್ ಯಾರು ಬಂದ್ರೆ ಮಾರ್ಕ್ಸ್ ಹೋಗ್ಬೇಕು, ನಿಮ್ಗೆ ಇಷ್ಟೇ 80% ನಾನು ದಾಟಲ್ಲ ಅಂತ ನಿಮ್ ಹಣೆಯಲ್ಲೇ ಬರ್ದಿದ್ರೆ ನಾನು ಏನು ಮಾಡಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ಏನೋ ಫೇಲ್ ಆಗೋರ್ನ 91 ಬರ್ಸಿದ್ದೀನಿ ಅಂತ. ಯಾಕಂದ್ರೆ ಅವ್ರ ಗಮನ ಹಂಗಿತ್ತು, ಅವ್ರು ಕೈ ಹೊಡೆಯಕ್ಕೆ ಅವ್ನು ರೆಡಿ ಇದ್ದ, ಪಾಪ ನಾನು ಹೊಡೆದೆ ಆಯ್ತು 91 ಬಂತು. ನಾನು ಹೊಡೆಯಕ್ಕೆ ಹಿಂಗ್ ಅಂತ ಇದ್ದೀನಿ, ನೀವು ಸುಮ್ಮನೆ ಹಿಂಗ್ ಇಟ್ಕೊಂಡ್ರೆ ನಾನು ಹಿಂಗ್ ಹೊಡೆದ. 72ಗೆ ಮಾಡಿದ್ನ, 120ಗೆ ಮಾಡಿದ್ನ. ಇವಾಗ ಏನ್ ಮಾಡಿ 3 ಬರ್ಕೊಂಡ್ರ. ಇಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. 3 ಲೈನ್ ಇದ್ದಾಗ HCF ಶುಡ್ ಬಿ ಕಾಮನ್ ಇನ್ ಆಲ್ ದ 3 ಲೈನ್ಸ್. 3 ಲೈನ್ ಅಲ್ಲೂ ಕಾಮನ್ ಇರೋದು ಯಾವ್ದು ಹುಡುಕ್ಬಿಡು ಫಸ್ಟ್. ಆಮೇಲೆ ನೋಡು 3 ಮೂರಲ್ಲೂ ಕಾಮನ್ ಇಲ್ಲ. 3ರಲ್ಲೂ ಕಾಮನ್ ಇರೋದು ಮಾತ್ರ ತಗೊಳ್ಳಿ. 3 ಲೈನ್ ಇದ್ರೆ 3 ಲೈನ್ ಅಲ್ಲೂ ಕಾಮನ್ ಇದ್ರೆ ಮಾತ್ರ ಎಷ್ಟು ಆಯ್ತು ಇವಾಗ. ಆದ್ರೆ LCM ಮಾತಾಡಲ್ಲ, ಗಮನ ಕೇಳ್ಕೊಳ್ಳಿ. ನೀವು ಲೇಟ್ ಆಗಿ ಬಂದಿರೋರು, ಲೇಟ್ ಆಗಿ ಸೇರಿರೋರು ಅಥವಾ ಚಕ್ಕರ್ ಹೊಡೆದಿರೋರು ನೋಡ್ಕೊಳ್ಳಿ. ಅನ್ಯಾಯ ಮಾರ್ಕ್ಸ್ ಕಳ್ಕೊಂತೀರ, ಕೊಡೋದು ತಲುಪಿಸಿದೆ. ಫಸ್ಟ್ 3ರಲ್ಲೂ ಕಾಮನ್ ಇರೋದು, ಆಮೇಲೆ 2ರಲ್ಲಿ ಕಾಮನ್ ಇರೋದು, ಆಮೇಲೆ ಅನ್ಕಾಮನ್. ಇನ್ನೊಂದ್ಸರಿ ಹೇಳಿ, 3ರಲ್ಲೂ ಕಾಮನ್, 2ರಲ್ಲಿ ಕಾಮನ್, ಅನ್ಕಾಮನ್. ಆದ್ರೆ HCF ಗೆ 3ರಲ್ಲೂ ಕಾಮನ್ ಮಾತ್ರ. 3ರಲ್ಲೂ LCM ಗೆ 3ರಲ್ಲಿ ಕಾಮನ್, 2ರಲ್ಲಿ ಕಾಮನ್, ಅನ್ಕಾಮನ್. ಇವಾಗ 3ರಲ್ಲೂ ಕಾಮನ್ ಸಿಕ್ಕಿದ್ಯಾ, ಅದ್ ಬರ್ಬಿಟ್ಟು 2ರಲ್ಲಿ ಕಾಮನ್ ಇರುತ್ತವ ನೋಡು. ಇಂಟು 2 ಇಂಟು ನೋಡಿ, 3ರಲ್ಲಿ ಇರೋದು ಕಾಮನ್ ತಗೊಂಡ, 2ರಲ್ಲಿ ಇರೋದು ಕಾಮನ್ ತಗೊಂಡ. ಅನ್ಕಾಮನ್, ಅನ್ಕಾಮನ್ ಯಾರ್ಯಾರು, ಇದೆಲ್ಲ ಮಲ್ಟಿಪ್ಲೈ ಮಾಡು. That is your LCM. Any doubt? ಒಂದು 3 ಲೈನ್ ಕೊಟ್ಟಾಗ HCF ಗೆ 3ರಲ್ಲೂ ಕಾಮನ್ ಇರಬೇಕು. ಆಮೇಲೆ LCM ಗೆ 3ರಲ್ಲೂ ಕಾಮನ್, 2ರಲ್ಲೂ ಕಾಮನ್, ಅನ್ಕಾಮನ್. ಅದಾಯ್ತು. ನೆಕ್ಸ್ಟ್ 2 ನಂಬರ್ ಕೊಟ್ಬಿಟ್ಟು ಫೈಂಡ್ HCF ಹೆನ್ಸ್ ಫೈಂಡ್ LCM ಅಂತ ಕೊಟ್ರೆ ಫಸ್ಟ್ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್, ಆಮೇಲೆ ಫಾರ್ಮುಲಾ. ಅರ್ಥ ಆಯ್ತಾ? ಅಥವಾ 2 ಒಟ್ಟಿಗೆ ಕೊಟ್ಬಿಟ್ರೆ LCM ಅಂಡ್ HCF ಬೈ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಅಂತ ಕೊಟ್ಬಿಟ್ರೆ ಡೈರೆಕ್ಟ್ ಆಗಿ ಇದರ ತರ ಮಾಡೋದು. ಎನಿ ಡೌಟ್? ಎಸ್, ಅದು ನಿಮ್ಮ 2 ಮಾರ್ಕ್ಸ್ ಜಬಲ್ ಬಿತ್ತು. 78 ಮಾರ್ಕ್ಸ್ ಗೋಸ್ಕರ ಇವಾಗ ನೀವು ಹೋರಾಡಬೇಕು. ಇವಾಗ ಇನ್ನು 3 ಮಾರ್ಕ್ಸ್ ಹೋಗ್ತೀನಿ ನೋಡಿ. ಹೇಳಪ್ಪ, ಡೌಟ್ ಇದೆ, ಹೇಳಪ್ಪ. ರೂಟ್ 3 ಇಸ್ ಇರ್ರಾಷನಲ್. ರೂಟ್ 2 ನೀವು ಮಾಡ್ಕೊಳ್ಳಿ. ರೂಟ್ 2 ರೂಟ್ 5 ನೀವು ಮಾಡಬೇಕು, ನಾನು ರೂಟ್ 3 ಹೇಳ್ಕೊಡ್ತೀನಿ. ಪ್ರೂವ್ ದಟ್ ರೂಟ್ 3 ಈಸ್ ಇರ್ರಾಷನಲ್. ಪಕ್ಕ ಸಮ್ಮಿತ್ 3 ಮಾರ್ಕ್ಸ್ ಗೆ. assume, let us assume. Prove that root 3 is irrational. ನಾನು ಹೇಳ್ಕೊಡ್ತೀನಿ, ನೀವು ಯಾರಾದ್ರೂ ನಮ್ಮ ಹುಡುಗರು ಗೊತ್ತು ಬಿಡಿ. ಅದು ಯಾಕಂದ್ರೆ ಮುಂಚೆ ಲೇಟ್ ಅದೇ ಫಸ್ಟಿಂದ ಬಂದಿರೋರಿಗೆಲ್ಲ ಗೊತ್ತು ಆಲ್ಮೋಸ್ಟ್. ಸ್ವಲ್ಪ ಏನಾದ್ರೂ ನೀವು ಬೂದಿ ಮುಚ್ಕೊಂಡಿರುತ್ತೆ, ಅದನ್ನ ನೋಡಿ. ಬುದ್ಧಿ 3 ಮಾರ್ಕ್ಸ್. ಒಂದ್ ಸಮ್ ನಾನು ಮಾಡ್ತೀನಿ, ಇನ್ 2 ಸಮ್ ನಾನ್ ಮಾಡಲ್ಲ. ಆಮೇಲೆ ರಿವಿಷನ್ ಕೊಟ್ಟಿರ್ತೀನಲ್ಲ ನಾನು ಇವತ್ತು, ನಾನು ಲಾಸ್ಟ್ ಅಲ್ಲಿ ಚೆಕ್ ಮಾಡಿನೇ ಕಳ್ಸೋದು. ಯಾವ್ದಾದ್ರು ಒಂದು ಸಮ್ ಇಲ್ಲ ಅಂದ್ರೆ
ಇಲ್ಲೇ ಕುತ್ಕೊಂಡು 5 ಸರಿ ಬರ್ಸ್ತೀನಿ ನೋಡಿ, ಯಾವ ಸಮ್ಮನು ಮಿಸ್ ಆಗಿರ್ಬಾರ್ದು. ಅರ್ಥ ಆಯ್ತಾ? ನೋಡಿ, ಪ್ರೂವ್ ದಟ್ √3 is ನೋಡಿ, ನಾನು ನೀಟಾಗಿ ಹೇಳ್ಕೊಡ್ತೀನಿ. ನಿಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ನ ಬಿಡಬಾರ್ದು, ಸುಮ್ನೆ ಕತೆ ಕೊಡೋಣ ಏನ್ ಬರೆಯಕ್ ಹೋಗ್ಬಾರ್ದು, ಎಲ್ಲ ಹೇಳ್ಕೊಡ್ತೀನಿ. ಅಷ್ಟ್ ಮಾತ್ರ ನೋಡ್ಕೊಂಡು ಅಷ್ಟ್ ಮಾತ್ರ ಬರೆದು 3 ಮಾರ್ಕ್ಸ್ ಆರಾಮಾಗಿ ತಗೊಳ್ಳಿ. ನೋಡಿ, ಈ ತರ ಕೊಟ್ಟೆ ಕೊಡ್ತಾರೆ ಎಕ್ಸಾಮ್ ಅಲ್ಲಿ, ಗ್ಯಾರಂಟಿ ಇರುತ್ತೆ. ಈ 3 √3, √2, √5 ಈ ಮೂರಲ್ಲಿ ಒಂದ್ ನಂಬರ್ ಇರುತ್ತೆ. ಯಾವ್ದು ಇರುತ್ತೆ? √3, √2, √5. ಇನ್ನೊಂದು ಟೈಪ್ ಇದೆ 2 ಮಾರ್ಕ್ಸ್ ಗೆ, ಅದು ಹೇಳ್ಕೊಟ್ಟಿರ್ತೀನಿ ನಿಮ್ಗೆ. ನೆಕ್ಸ್ಟ್ ಬರುತ್ತೆ ಅದು, ಅಷ್ಟೇ ಹೇಳಿದ್ರೆ ಮುಗಿತು. 2 ನಂಬರ್ ಕೊಡ್ತಾರೆ, 2 + √3 √2 - √3 ಅಂತ ಕೊಡ್ತಾರೆ. ಅದನ್ನು ಕೊಡ್ತಾರೆ, ಅದು ಬೇಕಾದ್ರೆ ಕೊಡ್ಬೋದು. ಅದಿನ್ನ ಈಸಿ, ತುಂಬಾ ಈಸಿ ಅದು. ನೋಡಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಎಲ್ರು, ಕೇಳಿಸ್ಕೊಂತೀರಾ ಎಲ್ರು? ಎನಿ ಡೌಟ್ ಇನ್ ದಿಸ್? ಇಲ್ಲಿ ನೋಡಿ, ಪ್ರೂವ್ ದಟ್ √3 is irrational ಅಂತ ಕೊಡ್ತಾರೆ ಕ್ವಶನ್. ನೀವೇನ್ ಮಾಡ್ಬೇಕು? ಅಸ್ಯೂಮ್ ಫಸ್ಟ್ ಡೈಲಾಗ್, ಅಸ್ಯೂಮ್ √3 is rational. ಅಸ್ಯೂಮ್ √3 is rational. ಒಂದೊಂದು ಡೈಲಾಗು ಮರಿಬೇಡಿ. ನಿಮ್ಗೆ ಇವತ್ತೇ ಪ್ರಾಕ್ಟೀಸ್ ಆಗ್ಬಿಡ್ಬೇಕು. ಯಾಕಂದ್ರೆ ಇನ್ನೆರಡು ನಂಬರ್ಗೆ ನೀವು ಬರಿಬೇಕು, ಇವಾಗ ಬರ್ಕೋಬೇಡಿ, ಇವಾಗೆಲ್ಲ ನೋಡ್ಕೊಂತಾ ಇರಿ. ಇನ್ನೆರಡು ನಂಬರ್ಗೆ ನಾನು ನಿಮ್ಗೆ ಬರ್ಸ್ತೀನಿ. ಅರ್ಥ ಆಯ್ತಾ? ಸೊ ಅಸ್ಯೂಮ್ √3 is rational. irrational ಅವ್ರು ಕೊಟ್ಟಿರ್ತಾರೆ, ನಾವೇನಂತ ಹೇಳ್ತೀವಿ? rational ಅಂತ ಇಟ್ಕೋಬೇಕು. ಅರ್ಥ ಆಯ್ತಾ? ಮೊದಲನೇ ಸ್ಟೆಪ್. Yes sir. ಇವಾಗ √3 is equal to a/b. p/q. a/b ನಾದ್ರೂ ಹಾಕೊಳ್ಳಿ, p/q ನಾದ್ರೂ ಹಾಕೊಳ್ಳಿ, ನಿಮ್ಮ ಇಷ್ಟ. ಅರ್ಥ ಆಯ್ತು? ಎರಡನೇ m and m/n ಹಾಕೊಂಡ್ರು ಲೆಟರ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾರು ಅನ್ನೋದಲ್ಲ ಮುಖ್ಯ, ಏನ್ ಮಾಡ್ತಿರೋದು ಮುಖ್ಯ. ಎಸ್ ನೋಡಿ, √3 is equal to a/b. ಅರ್ಥ ಆಯ್ತಾ? ಮೊದಲನೇ ಸ್ಟೆಪ್ ಅಸ್ಯೂಮ್. ಈಗ ನೋಡ್ಬೇಕಾ, ಜಾಬಾರ್ದು. ಅಸ್ಯೂಮ್ √3 is rational. √3 is equal to a/b. a/b. ರೈಟಾ? ಅದಾದ್ಮೇಲೆ ಇದನ್ನ ಈ ಕಡೆ ಕಳಿಸಿ. ಸರ್, ಅಲ್ಲಿ ಕಥೆ ಬರುತ್ತೆ. ಸ್ಕ್ವೇರ್ ಹೇಳ್ಕೊಂಡಾದ್ರೂ ಬರಿಬಹುದು, ಅಥವಾ ಫಸ್ಟ್ ಏನಾದ್ರೂ ಬರಿ. ನಾನು ಮುಂಚೆನೆ ಹೇಳ್ಕೊಡಿದ್ರೆ ಮುಂಚೆನೆ ಹೇಳ್ಕೊಡ್ತೀನಿ ಬಿಡಿ. ಅದು ಈ ಕಡೆ ತಗೊಂಡಾದ್ರೂ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡ್ಬೋದು. ಅದು ಇವಾಗಲೇ ಮಾಡಿ ನಿಮ್ಗೆ ಯಾಕೆ? ಏನ್ ಮಾಡ್ಬಿಡಿ, ಸ್ಕ್ವೇರ್ ಆನ್ ಸಾಕ್ಸ್ ಅಂತ ಕರಿತೀವಿ. ICSE ನಲ್ಲಿ ಇದನ್ನ ಶಾರ್ಟ್ ಫಾರ್ಮ್ ಸಾಕ್ಸ್. ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರ್ ಆನ್, ಅವ್ರಿಗಿದು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ICSE ಅವರಿಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲೇ ಇರೋದು. ಓಕೆ, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಅರ್ಥ ಆಗ್ತಿದ್ಯಾ? Yes sir. ಯಾವ್ದು ಬರ್ತು ಸ್ಟೆಪ್ಸ್ ಮರಿಬಾರ್ದು. ಮೊದಲನೇದು ಅಸ್ಯೂಮ್ ಆ ಕೊಟ್ಟಿರೋ ನಂಬರ್ ಇಸ್ ರಾಷನಲ್. ಆಮೇಲೆ ಅದನ್ನ a/b ಅಥವಾ p/q ಅಥವಾ m/n ಗೆ ಈಕ್ವಲ್ ಮಾಡಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಸ್ಕ್ವೇರ್ ಆನ್ ಸ್ಕ್ವೇರ್ ಮಾಡ್ಬಿಡಿ. √3 ಹೋಲ್ ಸ್ಕ್ವೇರ್ is equal to a/b the whole square. ಹೋಲ್ ಸ್ಕ್ವೇರ್ ಅಂತ ಮಾಡಿ. √2 ಸ್ಕ್ವೇರ್ ಏನಾಯ್ತು? ಉಳಿದಿರೋದೇನು? ಇಲ್ಲಿ ಉಳಿದಿರೋದೇನು? a square divided by b square. Anybody has any doubt in this? b ನ ಆ ಕಡೆ ಕಳಿಸಿ. b ಗೆ ಪಕ್ಕ ಈ ಕಡೆ ತಗೊಂಡ್ಬಿಡಿ. 3b square. 3b square is equal to take b as a square. ಕರೆಕ್ಟಾ? ಇದನ್ನ ಈಕ್ವೇಷನ್ ನಂಬರ್ 1 ಅಂತ ಕರೀತೀವಿ. Anybody has any doubt in this? 1 ಮಾರ್ಕ್ ಬಿತ್ತು. ಎಷ್ಟು ಮಾರ್ಕ್ಸ್ ಬಿತ್ತು? ಇಷ್ಟು ಮಾಡಿದ್ರೆ 1 ಮಾರ್ಕ್. Anybody has any doubt in this? ಏನ್ ನೀವು ಗುಡ್ಡೆ ಹಾಕೋ ಕೆಲಸ ಏನಿಲ್ಲ ಇದ್ರಲ್ಲಿ. ಅರ್ಥ ಆಯ್ತಲ್ವಾ? ನೋಡಿ, ಇದನ್ನ ಅಸ್ಯೂಮ್ √3 is ಏನ್ ಕ್ಯಾಲ್ಕುಲೇಷನ್ ದೊಡ್ಡದಾಗಿ ಐತಾ? √3 is rational ಅಂತ ತಗೊಂಡೆ, a/b ಮಾಡಿದೆ, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ತಲೆಯಲ್ಲಿ ಹಂಗೆ ಬಂದ್ಬಿಡ್ಬೇಕು ಸ್ಟೆಪ್ಸ್. ನೆಕ್ಸ್ಟ್ ಸ್ಕ್ವೇರ್ ಆನ್ ಬೋತ್ ಸೈಡ್ ಸ್ಕ್ವೇರ್ ಮಾಡು, ಈ ಕಡೆ √2 ಸ್ಕ್ವೇರ್ ಕ್ಯಾನ್ಸಲ್, ಇಷ್ಟು ಬಂತು, ಇಲ್ಲಿ ಸ್ಕ್ವೇರ್ ಮಾಡು, ಇದು ಈ ಕಡೆ ಕಳಿಸು, ಇದು ಈಕ್ವೇಷನ್ ನಂಬರ್. ಇಲ್ಲಿ ಯಾವ ಕಡೆ 3 ಇಲ್ಲ ನೋಡು, ಯಾರು 3 ಇಲ್ಲ ಅವನಿಗೆ 3k ಅಂತ. 3c 3k a b ಬಿಟ್ ಬೇರೆ ಏನಾದ್ರೂ ಹಾಕೊಬಹುದು. 3c ನೇ ಹಾಕೊಳ್ಳಿ. ನನ್ನ ಹತ್ರ 3 ಇದೆ, ಇವನ ಹತ್ರ ಇದೆಯಾ? ನೀನ್ ಕೊಡು. ಟೇಕ್ a is equal to 3c. ಯಾರು ಇದಲ್ವೋ ನಾನು ಟೆಕ್ನಿಕ್ ಹೇಳ್ತೀನಿ ನೀವು ಅಲ್ಲ. ಆಮೇಲೆ ಯಾಕಂದ್ರೆ ನೀವು ಮಾಡ್ಬೇಕಾದ್ರೆ ನೀವು ಯಾರು 3 ಹಾಕೋದು ಅಂತ ಕನ್ಫ್ಯೂಷನ್ ಆಗ, ಅದಕ್ಕೆ ನಾನು ಅಲ್ಲೇ ಹೇಳ್ಬಿಟ್ಟಿರ್ತೀನಿ. ಯಾರ ಹತ್ರ ಇಲ್ವೋ ಇವನ ಹತ್ರ ಇದೆ ಆಲ್ರೆಡಿ, ಇವನ ಹತ್ರ ಇದೆಯಾ? ಕೊಡು. ಟೇಕ್ a is equal to ಮಾಡಿದ್ಬಿಡಿ. ಈಗ ಆ ಏನ್ ಜಾಗದಲ್ಲಿ 3c ಹೊಡೆದ್ಬಿಡು. 3b ಸ್ಕ್ವೇರ್ ಆಗಿ ಬಂತಾ?
3b ಸ್ಕ್ವೇರ್ ಹಂಗೆ ಬಂತ. ಇವಾಗ a ಜಾಗದಲ್ಲಿ ಏನ್ ಹಾಕ್ಬೇಕು ನಾನು ಇವಾಗ? ಇದು ನಿಂಗೆ ಬರ್ಬಿಡಿ. ನಾವು a ಗೆ ಆಲ್ರೆಡಿ 3c ಅಂತ ತಗೊಂಡಿದೀವಿ. 3c ದ ಹೋಲ್ ಸ್ಕ್ವೇರ್. 3c ದ ಹೋಲ್ ಸ್ಕ್ವೇರ್. ಇವಾಗ ಏನಾಯ್ತು? 3b ಸ್ಕ್ವೇರ್ ಹಂಗೆ ಬಂತ. is equal to 9c ನೈನ್ 9c. ಹಾಗೆ 3 ಒಂದ ಟೇಬಲ್ ಕ್ಯಾನ್ಸಲ್ ಮಾಡ್ಬೋದು ನೋಡು. 3 1 3 9 ಹಂಗೆ ಕ್ಯಾನ್ಸಲ್ ಮಾಡು. ಅಥವಾ 3 ಆ ಕಡೆ ಕಳಿಸು 9/3 ಆಗುತ್ತೆ. ಹಿಂಗೆ ಕ್ಯಾನ್ಸಲ್. ಅದು ಬದಲು ಹಿಂಗೆ ಕ್ಯಾನ್ಸಲ್ ಮಾಡಿ. ಏನಿ ಡೌಟ್? ನಿಮಗೆ ಏನು ಡೌಟ್ ಆಯ್ತಾ? ಇಲ್ಲ. ಇವಾಗ ಏನು ಉಳಿತು ನಿಮಗೆ ಇವಾಗ? b square is equal to 3c square. ಇದನ್ನ ಏನು ಮಾಡು? Equation number 2. ನೋಡು, a ಸ್ಕ್ವೇರ್ ಮುಂದೇನು 3b ಸ್ಕ್ವೇರ್ ಇದೆ, b ಸ್ಕ್ವೇರ್ ಮುಂದೇನು a and b have common factor 3. ಏನ್ ಬರಿಬೇಕು ನೆಕ್ಸ್ಟ್? both have common factor a and b both have ಇಲ್ಲಿ ಮಾತ್ರ 2 ಮಾರ್ಕ್ಸ್. ಇಲ್ಲಿ ಮಾಡಿ ಎಷ್ಟು ಮಾರ್ಕ್ಸ್? ಈ ಸ್ಟೋರಿ ಬರೆಯೋದಕ್ಕೆ 1 ಮಾರ್ಕ್. a and b both have common factor A and b are co-prime. common factor 3. a and b both have common factor 3. they are co-primes. ಈ ಒಂದು ಸೆಂಟೆನ್ಸ್ ಬಿಟ್ರು ನಿಮಗೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ. both have Co-prime. Both A and B are Both co-prime. they Contradictory are co-primes ಅಂತ assumptions. ಬಂದ್ರು ಆಯ್ತು. they are co-primes. ಇಷ್ಟು ಬರೆದ್ರೆ ಸಾಕು. Contradiction. Our assumption was wrong. Root 3 is irrational. ಬರ್ಕೊಂಡು ಇನ್ನೆರಡು ಕ್ವಶನ್ ನಿಮ್ಗೇನೆ. ಪ್ರೂವ್ ದಟ್ ರೂಟ್ 2 is irrational. ಪ್ರೂವ್ ದಟ್ ರೂಟ್ 5 is irrational. ಎರಡು ಬರ್ದು ತೋರಿಸ್ಬೇಕು ಇವಾಗ. ಸೇಮ್ ಡೈಲಾಗ್. ಏನಾಯ್ತು? ನೀರೆಲ್ಲ ಚೆಲ್ಲಿದ್ರಾ? 5 minus root 3 is ನೀವು assume ತುಂಬಾ ಈಸಿ. 5 minus root 3 is rational. ಇದು 2 ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ. ಆ ಸಿಂಗಲ್ ಕೊಟ್ರೆ 3 ಮಾರ್ಕ್ಸ್, ಡಬಲ್ ಕೊಟ್ರೆ 2 ಮಾರ್ಕ್ಸ್. ಅಸ್ಯೂಮ್ 5 minus root 3 is rational. ಮೊದಲನೇ ಸ್ಟೆಪ್ ಸೇಮ್. ಇವಾಗ 5 minus root 3 is equal to a by b. ಇದು ಕೇಳಿಸ್ಕೊಳ್ಳಿ ಎಲ್ರು. ಇವಾಗ ಏನ್ ಮಾಡ್ಬಿಡಿ ಅಂದ್ರೆ ರೂಟ್ 3 ನ ಸಪರೇಟ್ ಇರಬೇಕು. ರೂಟ್ 3 ಮಾತ್ರ ಸಪರೇಟ್ ಹೋಗ್ಬೇಕು. ಅದಕ್ಕೆ ನಾನು ಇದನ್ನ ಈ ಕಡೆ ತಗೊಂಡು a by b ನ ಈ ಕಡೆ ತಗೊಂಡು ಕೇಳಿಸ್ಕೊಂಡ್ರೆ ಈ ಸ್ಟೆಪ್ ಸೆಕೆಂಡ್ ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. Yes sir. ರೂಟ್ 3 ಮಾತ್ರ ಸಪರೇಟ್ ಆಗಬೇಕು. ಅರ್ಥ ಆಯ್ತಲ್ವಾ? ಅದಕ್ಕೆ ಮೈನಸ್ ರೂಟ್ 3 ಆ ಕಡೆ ಹೋದ್ರೆ ಏನಾಗುತ್ತೆ? Plus root 3. a by b ಈ ಕಡೆ ಬಂದ್ರೆ ಏನಾಗುತ್ತೆ? ಸೊ 5 minus a by b ಅದಿಷ್ಟನ್ನ ತಗೊಂತಾ ಇರೋದು. ಅಂದ್ರೆ ಏನು ಚೇಂಜ್ ಆಗಲ್ಲ. ಅದಷ್ಟು ಈ ಕಡೆ ಬಂದು ಮೈನಸ್ ಆಗುತ್ತೆ. ಮೈನಸ್ ರೂಟ್ 3 ಆ ಕಡೆ ಹೋದ್ರೆ ಏನಾಯ್ತು? ಇಲ್ಲಿ ಎಲ್ಸಿಎಂ ತಗೊಂಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ? 1 1 ಗೂ b ಗೂ ಏನು ಎಲ್ಸಿಎಂ? b. ಇಲ್ಲಿ b ಮಲ್ಟಿಪ್ಲೈ ಮಾಡಿ. ಮೇಲು b. ಏನಾಯ್ತು ನನಗೆ ಇವಾಗ? ಇಲ್ಲೇನಾಯ್ತು? 5b minus a is equal to ಏನಾಯ್ತು? root 3. Root 3 is irrational. Therefore 5b minus a by b is also irrational. So contradiction. Our assumption is wrong. 5 minus root 3 is irrational. this way. Root 3 is ತುಂಬಾ ಇದು ಅಡ್ವಾನ್ಸ್ ಅಷ್ಟೇ ಇದು. So root 3 is therefore 5b minus a by b is also contradiction. ನಂದಕ್ಕೆ ಈ ಪ್ರಪಂಚದಲ್ಲಿರೋ ಎಲ್ಲರಿಗೂ ಒಂದೇ ರೇಟ್ ಇರೋದು. ಟೈಮ್ ಕೊಡ ರೇಟ್ 8:25. 5 minus root 3
ಎಷ್ಟು ಸಮ್ ಕೊಡ್ಲಾ ಮಾಡ್ತೀರಾ? ಅಲ್ಲ ಇಲ್ಲಿ ಆಲ್ರೆಡಿ 3 ಪ್ಲಸ್ 2 ರೂಟ್ 5 is equals ಮಾಡ್ರಿ. ಇದೆಲ್ಲ ನೀವು ಕರೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ನಿಮ್ಗೆ ಮಾಡ್ಬೇಕು, ನೀವೇ ಮಾಡ್ಬೇಕು. 3 ಪ್ಲಸ್ 2 ರೂಟ್ 5 ಸರ್ ಕರ್ಸಿ ಸರ್, ಅಲ್ಲೇ ಮಾಡ್ಸಿ ಸರ್. ಫಸ್ಟ್ ಡೈಲಾಗ್ ಸೇಮ್. ಅಸ್ಯೂಮ್ ಬರಿಬೇಕಾದನ್ನ ಬೇಡ, ಬರೀ ಗೊತ್ತಲ್ವಾ ಅದು? ಗೊತ್ತಾಯ್ತು. ನೀವು ಕೆಲವು ಬರಿತಾ ಇಲ್ಲ, ಬರೀರಿ. ಪ್ರಾಕ್ಟೀಸ್ ಆದ್ರೆ ಮೊದಲನೇ ಸ್ಟೆಪ್ ನಾನು ಬರಿತಾ ಇಲ್ಲ, ಅದೇ ಇರುತ್ತೆ ಸೇಮ್. ಅಸ್ಯೂಮ್ 3 plus 2 root 3 2 root 5 ಆಮೇಲೆ 3 plus 2 root 5 is equal to a by b. ಇಷ್ಟು ಮಾಡಿದ್ಮೇಲೆ ಇಲ್ಲಿ ರಾಂಗ್ ಮಾಡ್ತಾ ಇದ್ದೀರಾ. ಫಸ್ಟ್ 3 ನೇ ಎತ್ತಾಕೊಬೇಕು. ಯಾವ್ದನ್ನ ಎತ್ತಾಕೊಬೇಕು? ರೂಟ್ 5 ಅಲ್ಲೇ ಇರಬೇಕು. ರೂಟ್ 1 ರೂಟ್ 1 ಕಡೆ ಇರಬೇಕು. ಅದಕ್ಕೆ ನಾನು ಉಲ್ಟಾ ಮಾಡ್ಕೊಂಡೆ. ಇಲ್ಲಿ ಮೈನಸ್ ಏನಿಲ್ಲ. ಫಸ್ಟ್ 3 ನ ಆ ಕಡೆ ಕಳಿಸಿದ್ರೆ 2 root 5 is equal to a by b minus 3. ಕರೆಕ್ಟ್ ಈ ತರ ಮಾಡಿದೀರಾ? ಇಲ್ಲಿ ಎಲ್ಸಿಎಂ ತಗೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ? 1. ರಾಂಗ್ ಮಾಡ್ತೀರಾ, ಅದಕ್ಕೆ ಗಮನ ಇಟ್ಟು ನೋಡ್ಕೊಳ್ಳಿ. ಫಸ್ಟ್ 3 ಮಾತ್ರ ಸಿಂಗಲ್ ನಂಬರ್ ಎತ್ತಾಕೊಬೇಕು, ಅದು ಮೈನಸ್ ಆಗುತ್ತೆ. ಆಮೇಲೆ ಮೈನಸ್ ಆದಾಗ ಏನು ಇಲ್ಲ ಅಂದ್ರೆ ಎಲ್ಸಿಎಂ ಏನಾಯ್ತು? ಬಿ 1 and b ಗೆ ಎಲ್ಸಿಎಂ ಬಿ. ಈಗ ಬಿ ಮಲ್ಟಿಪ್ಲೈ ಮಾಡ್ಬಿಡಿ. ಅವಾಗ ಏನು ನೋಡುತ್ತೆ ನಿಮ್ಗೆ? ಇವಾಗ 2 root 5 is equal to ಕೆಳಗಡೆ b ನ ಮೇಲೆ a minus 3b. ಏನು ಡೌಟ್ ಇನ್ ದಿಸ್? ಆಮೇಲೆ 2 ನೇ ಎತ್ತಾಕೊಬೇಕು ಈ ಕೆಳಗಡೆ. ಆಮೇಲೆ ಬರೀ ರೂಟ್ 5 ಮಾತ್ರ ಆ ಕಡೆ ಕಾಣಿಸ್ಬೇಕು ನಮ್ಗೆ. ಅರ್ಥ ಆಯ್ತಾ? 2 ಈ ಕಡೆ ಬಂದ್ರೆ ಏನಾಯ್ತು? a minus 3b ಡಿನೋಟೇಟರ್. ಇದು ಮಾಡಿದ್ರೆ ಕರೆಕ್ಟ್. ನೋಡೋ 3 ಮೈನಸ್ ಆಗಿರ್ಬೇಕು, ಎಲ್ಸಿಎಂ 2 ಕೆಳಗಡೆ ಬರಬೇಕು. ಇಂಟು ಇರೋದು ಕೆಳಗಡೆ ಬರುತ್ತೆ, ಪ್ಲಸ್ ಇರೋದು ಆ ಕಡೆ ಮೈನಸ್ ಆಗುತ್ತೆ. ಈಗ ಸೇಮ್ ಡೈಲಾಗ್ ನೋಡಿ. ರೂಟ್ 5 is irrational, therefore a minus 3b by 2b is also irrational. Contradiction or assumption is wrong. 3 plus 2 root 5 is irrational. Any doubt? 3 root 2 is show that 3 root 2 is irrational. ಅವಾಗ ಏನಾಯ್ತು? 3 root 2 is equal to a by b. ಆ 3 ಮಾತ್ರ ಆ ಕಡೆ ಕಳಿಸೋದು ಆಗೋಯ್ತು. ಏನಾಯ್ತು ನಿಮಗೆ? ಒಂದೇ ನಂಬರ್ ಅಲ್ಲ, ಆ ಕಡೆ ಕಳಿಸ್ಬಿಡು. ಇವಾಗ ಏನಾಯ್ತು? ರೂಟ್ 2 is irrational. therefore is also a by 3b is irrational. contradiction. Assumption so wrong. So 3 root 2 is ಇನ್ನೇನು ನಂಬರ್ ನೀವೇ ಮಾಡ್ಬಿಡಿ. 7 root 5 ಸರ್ ಇನ್ನ ಮಾಡಿ 7 root 5 ಒಂದು 1 by root 2 ಒಂದು ಎರಡದು ಮಾಡ್ಬಿಡಿ. ಇದೇ ತರ ಸೇಮ್. root 2 is irrational, therefore b by a is also contradiction. Our assumption is wrong. So 1 by root 2 is irrational. ಅದು 7 root 5 ಆಯ್ತು Next